ಈ ಸಿನಿಮಾ ನನಗೆ ತುಂಬಾ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಒಂದು ತುಂಬಾ ನನ್ನ ತಂಡದೇ ಒಂದು ಸಿನಿಮಾ ಅಂತ ಒಂದು ಫೀಲಿಂಗ್ ಬರ್ತಿದೆ. ವಿಶೇಷವಾಗಿ ಯಾಕೆ ಅಂತಂದ್ರೆ ಮೊನ್ನೆ ತಾನೇ ನಾನು ದಿಗಂತ್ ಭೈ ಅವರು, ಸಂಜು, ಮಹೇಶ್ ಗೌಡ್ರು, ಮಹೇಂದ್ರ ಗೌಡ್ರು, ನಮ್ಮ ಪ್ರಜ್ವಲ್ ಎಲ್ಲರೂ ಸೇರಿ ನಾವು ದುಬೈಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಒಂದು ಟೀಮಾಗೆ ಹೋಗಿದ್ವಲ್ಲ, ಅದೇ ಟೀಮ್ ಒಂದು ಸಿನಿಮಾ ಬಂದಿರೋದ್ರಿಂದ ತುಂಬಾ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಇವರು ಆನ್ ಫೀಲ್ಡ್ ಮಾತ್ರ ಆಲ್ರೌಂಡರ್ಸ್ ಅಂತ ಗೊತ್ತಿತ್ತು, ಸಿನಿಮಾದಲ್ಲೂ ಆಲ್ರೌಂಡರ್ಸ್ ಅಂತ ನಂಗೆ ರಿಯಲೈಸ್ ಆಗಿ ತುಂಬಾ ಖುಷಿ ಆಯ್ತು. ಸಂಜು ಅವ್ರದ್ದು ಎಸ್ಪೆಷಲಿ ಅಂದ್ರೆ ಪಾತ್ರ ನೋಡ್ಲಿಕ್ಕೆ ಎಷ್ಟೇ ಲೌಡ್ ಅಂತ ಕಾಣಿಸಿದ್ರು ಸಹ ನಟನೆ ತುಂಬಾ ಸಹಜವಾಗಿತ್ತು, ತುಂಬಾ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವ್ರು ಹೇಗೆ ನಿಭಾಯಿಸಿದರೆ ಮತ್ತೆ ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಆಮೇಲೆ ಮಹೇಂದ್ರ ಗೌಡ್ರು ಬರೀತಾರೆ, ಆಕ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು ಆನ್ ಸ್ಕ್ರೀನ್ ನೋಡಿ. ತುಂಬಾ ಒಂದು ಆ ಇಮೋಷನ್ಸ್ ಎದ್ದು ಕಾಣ್ತಾ ಇತ್ತು. ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಈ ತರ ಸಿನಿಮಾ ತಂಡಗಳು ಹೆಚ್ಚೆಚ್ಚು ಬರಲಿ, ಹೆಚ್ಚೆಚ್ಚು ಗೆಲ್ಲಿ ಅಂತ ಒಂದು ಆಶಿಸ್ತಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಟ್ರೇಲರ್ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಟ್ರೇಲರು. ಅಂದ್ರೆ ನನಗೆ ಪರ್ಸನಲಿ ಇಷ್ಟ ಆಗುವಂತಹ ಸಿನಿಮಾದ ಸ್ಟೈಲ್ ಇದು. ಸೊ ತುಂಬಾ ಖುಷಿ ಆಯ್ತು. ನೋ ವಂಡರ್ ಈ ತರ ಒಂದು ಟ್ರೇಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆಬ್ವಿಯಸ್ಲಿ ಸಿನಿಮಾನು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕನ್ನಡದ ಜನತೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಸಪೋರ್ಟ್ ಮಾಡ್ಲೇಬೇಕಂತ ನನ್ನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬಾ ಚೆನ್ನಾಗಿರುತ್ತೆ, ನಮಗೆ ಫಿಕ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬಾ ಖುಷಿ ಆಯ್ತು. ಇನ್ನ ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ತಂಡದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ನಾನು ಹೆಚ್ಚಿಗೆಯನ್ನು ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಇದು ನಮ್ಮದೇ ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದೇ ಕೋರ್ ತಂಡ. ಆಲ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಟೀಮ್. ಅವ್ರ ಜೊತೆ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದೀನಿ ನಾನು. ಇತ್ತೀಚೆಗೆ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ ನನಗೊಂದು ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಅವಾರ್ಡ್ ಬಂತು. ಅನುಪಮ ಗೌಡ, ಬಿ ಸುರೇಶ್ ಅವ್ರು ಮಾಡಿದ್ದು ವಜಾ ಅಂತ. ಅದರ ಆರ್ಟ್ ಡೈರೆಕ್ಷನ್ನು ರತನ್ ಮತ್ತು ಕೃತಿನೇ ಮಾಡಿದ್ದು. ಸೊ ಎವ್ರಿ ಫ್ರೇಮ್ ಆ ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅದಕ್ಕೆ ಕಂಪ್ಲೀಟ್ ಶ್ರೇಯ ಅವ್ರಿಗೆ ಹೋಗ್ಬೇಕಾದ್ರೆ. ಸೊ ಹೀಸ್ ಲೈಕ್ ಎ ಬ್ಯಾಕ್ ಬೋನ್. ಜೋರಾಗಿ ತಗೊಳ್ತದೆ ಅವ್ರಿಗೆ, ಈ ಡಿಸರ್ವ್. ಆ್ಯಂಡ್ ನಂದು ಯಾವುದೇ ಪ್ರಾಜೆಕ್ಟ್ ಬಂದ್ರೂ ಫಸ್ಟ್ ಕಾಲ್ ಹೋಗೋದೇ ರತನ್ಗೆ. ಸೊ ಫಸ್ಟು ನಾನು ಯಾವುದೇ ಟೆಕ್ನಿಷಿಯನ್ನ ನಾನು ಮಾತಾಡ್ತೀನಿ ಅಂದ್ರೂ ಅದು ರತನ್ಗೆ. ಅವರು ಕೇವಲ ಒಂದು ನಿರ್ದೇಶಕರಲ್ಲ, ಅತ್ಯುನ್ನತವಾದ ನಮ್ಮ ಇಂಡಸ್ಟ್ರಿ ಕಂಡಿರುವಂಥ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಡಿಸೈನರ್ ಅವರು. ಅವರು ಒಂದು ಲೆನ್ಸ್ ಮೂಲಕ ಯಾವ ರೀತಿ ಯಾವ ಫ್ರೇಮ್ನ ನೋಡ್ತಾರೆ ಅದನ್ನ ಬಹಳ ಕಡಿಮೆ ಜನಗಳು ನೋಡೋದು. ಅಷ್ಟೇ ಅಲ್ಲದೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವಾಗ ನನಗೆ ಬರ್ತಾ ಇರೋಂಥ ಸಿನಿಮಾ ಬಿಳಿ ಚುಕ್ಕೆ ಹಳ್ಳಿ ಯಾಕೆ, ಒಂದು ತೊಣ್ಣಿನ ಬಗ್ಗೆ ಮಾಡ್ತಾ ಇದ್ದೀವಿ. ಆ ಸಿನಿಮಾದ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದೆ ರತನ್ ಮತ್ತೆ ಕೃತಿ ಅವರು. ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾಕಂದ್ರೆ ನಮಗಿದ್ದಂಥ ಬಜೆಟ್ಗೆ ಬಂದಿರೋಂಥ ಬ್ಯೂಟಿ ಆಫ್ ಫ್ರೇಮ್ಸ್ಗೆ ಅವ್ರು ಕೆಲಸ ಮಾಡಿರೋದಕ್ಕೆ ನಾನು ಎಷ್ಟು ಕೃತಜ್ಞತನಾದ್ರೂ ಕಡಿಮೆನೆ. ಅದೇ ರೀತಿ ಮಹೇಂದ್ರ ಗೌಡ್ ಕೂಡ ನಮ್ಮ ಫಿಲ್ಮಲ್ಲೂ ಒಂದು ಸಾಂಗ್ ಇದೆ. ಆ ಸಾಂಗ್ನ ತುಂಬಾ ಚೆನ್ನಾಗಿ ಬರೆದಂತ ಏಕೈಕ ವ್ಯಕ್ತಿ. ಯಾಕೆ ಏಕೈಕ ವ್ಯಕ್ತಿ ಹೇಳ್ತೀನಿ ಅಂದ್ರೆ, 3 ಜನ ಲಿರಿಸಿಸ್ಟ್ ಕೂಡ ಸರ್ ಇದು ಮೀಟರ್ ಕೂರ್ತಿಲ್ಲ, ನಮಗೆ ಬರೆಯೋಕ್ಕಾಗಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ರು. ಅದನ್ನ ಒಂದೇ ಟೇಕಲ್ ಬರೆದಂತ ಏಕೈಕ ವ್ಯಕ್ತಿ ಮಹೇಂದ್ರ ಗೌಡ. ಅಂಡ್ ಒಂದು ಲೈನ್ ಕೂಡ ನಾನು ಚೇಂಜ್ ಮಾಡ್ತಿಲ್ಲ ಅದರಲ್ಲಿ, ಅವ್ರ ಮುಂದೆನೆ ಹೇಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲಮ್. ಈ ಫಿಲ್ಮ್ದು ಫುಟೇಜ್ ಲಾಂಗ್ ಬ್ಯಾಕೆ ರತನ್ ತುಂಬಾ ವರ್ಷಗಳಿಂದ ನಾನು ತೋರಿಸಿದ್ದಾರೆ. ಇದ್ರ ಕತೆ ಕೂಡ ನನಗೆ ಒಂದು ಚಿಕ್ಕದಾಗಿ ಗೊತ್ತಿದೆ. ಅದು ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸ್ಪೆಷಲಿ ಕಾಂಟೆಂಟ್ ಫಿಲ್ಮ್ ಮೇಕರ್ಸೇ, ಹೊಸ ಪ್ರತಿಭೆಗಳ ಜೊತೆ ತುಂಬಾ ಪ್ರಯೋಗ ಮಾಡೋ ಅಂಥವ್ರು ನಾವು ಕೂಡ. ಸೊ ಇವತ್ತು ಶ್ರೀನಿನೂ ಹೇಳಿದ್ರು, ಸ್ನೇಹಿತರಿಗೋಸ್ಕರ ಸ್ನೇಹಿತರಾಗಿ ಬಂದಿದ್ದೀವಿ. ಇದು ಸ್ನೇಹಿತರಿಗೋಸ್ಕರ ಸ್ನೇಹಿತರಿಂದ ನನ್ನ ಸಹೋದರನಿಗೋಸ್ಕರ ಸಹೋದರನಾಗಿ ಬಂದಿದ್ದೀನಿ ನಾನು ಈ ಫಿಲ್ಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರತನ್, ನಮ್ಮನ್ನು ಕರೆದಿದ್ದಕ್ಕೆ. ಯಾಕಂದ್ರೆ ಒಂದ್ಸರಿ ನಮ್ಗೆ ಮುಜುಗರ ಆಗುತ್ತೆ, ನಮ್ಮನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡಕ್ಕೆ ಹೇಳ್ತಾರೆ, ಬಟ್ ಆಕ್ಚುಲ್ ಸೆಲೆಬ್ರಿಟೀಸ್ ಅವ್ರುಗಳು ಚೆನ್ನಾಗಿ ಫಿಲ್ಮ್ ಮಾಡಿರೋದಕ್ಕೆ ನಾವು ಬಂದು ಇಲ್ಲೇನೋ 2 ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹಾಕಿರೋ ಎಫರ್ಟ್, ಆ ಜರ್ನಿ, ಆ 4-5 ವರ್ಷದ ಶ್ರಮ ಪರದೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಮಕ್ಕಳುಗಳ ಜೊತೆ ಮಾಡೋದಕ್ಕೆ ಸುಲಭ ಅಲ್ಲ, ಯಾಕಂದ್ರೆ ಆ ಸೂಕ್ಷ್ಮತೆ ತುಂಬಾ ಚೆನ್ನಾಗಿ ನಾವು ಉಳಿಸ್ಕೋಬೇಕಾಗತ್ತೆ. ಅಂಡ್ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋ ಅನ್ನೋದು ಕೂಡ ಪರದೆ ಮೇಲೆ ಸ್ವಲ್ಪ ಆ ಕಡೆ ಆಯ್ತು ಅಂದ್ರೆ ಹೆಚ್ಚಾಗಿ ಕಾಣಿಸುತ್ತೆ, ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ನಿರ್ದೇಶಕರು ಬೇಕು. ಅಂಡ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ, ನಮ್ಮ ಕೆಲಸ ಅವ್ರು ಕಿತ್ಕೊಬಿಡ್ತಾರೆ ಇವಾಗ ಒಳ್ಳೆ ಫಿಲ್ಮ್ಗಳು ಮಾಡ್ಬಿಟ್ಟು. ಸೊ ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಮೇಕ್ ಡೆಫಿನೆಟ್ಲಿ ಗ್ರೇಟ್ ನೇಮ್ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಇಷ್ಟ, ಯಾವಾಗಲೂ ಈ ತರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ವೆರಿ ಕೈಂಡ್. ಬಟ್ ಈ ತರ ಸಿನಿಮಾನ ಇನ್ನೂ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.